ಅದು ಕೋಲಾರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಬೆಟ್ಟ. ಆದ್ರೆ ಆ ಬೆಟ್ಟದಲ್ಲಿ ಕಳೆದ ಹಲವು ವರ್ಷಗಳಿಂದ ನಡೀತಾ ಇದ್ದಂತೆ ಕಂದಾಯ ಭೂಮಿ ಒತ್ತುವರಿ ಅಕ್ರಮ ಚಟುವಟಿಕೆಗೆ ಕಡಿವಾಣ ಹಾಕಬೇಕು ಅಂತ ಕಂದಾಯ ಇಲಾಖೆ ಆಪರೇಷನ್ ಹಿಲ್ ಕಾರ್ಯಾಚರಣೆಯನ್ನ ನಡೆಸಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ತೇರಹಳ್ಳಿ ಬೆಟ್ಟದಲ್ಲಿ ಜೆಸಿಬಿಗಳ ಗರ್ಜನೆ, ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ. ಕೋಲಾರ ನಗರಕ್ಕೆ ಹೊಂದಿಕೊಂಡಂತೆ ತೇರಹಳ್ಳಿ ಬೆಟ್ಟದಲ್ಲಿ ಜೆಸಿಬಿಗಳು ಗರ್ಜಿಸಿವೆ. ಯಾಕಂದ್ರೆ ತೇರಹಳ್ಳಿ ಬೆಟ್ಟದಲ್ಲಿ ಹೊಸ ಹೊಸ ಬಡಾವಣೆಗಳು ತಲೆ ಎತ್ತಿವೆ. ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಬೆಟ್ಟದ ಮೇಲೆ ಭೂಮಿಯ ಬೆಲೆ ಗಗನಕ್ಕೇರಿದೆ. ಈ ನಿಟ್ಟಿನಲ್ಲಿ ಬೆಟ್ಟದ ಮೇಲಿರುವಂತಹ ಕಂದಾಯ ಭೂಮಿ, ಅರಣ್ಯ ಇಲಾಖೆಯ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗುತ್ತಿದೆ ಅಂತ ತಹಶೀಲ್ದಾರ್ಗೆ ಅಲ್ಲಿನ ಜನ ದೂರು ನೀಡಿದ್ದಾರೆ. ತೇರಹಳ್ಳಿ ಬೆಟ್ಟದಲ್ಲಿ ಬರುವಂತಹ 7 ಗ್ರಾಮಗಳಲ್ಲಿ ಇವತ್ತು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ನೋಡಬಹುದು. ಇಲ್ಲಿ ಹಾಕಿದ್ದಂತಹ ಏನು ಪಾಯ ಸಹ ಇವತ್ತು ತೆರವು ಮಾಡಿರುವಂತದ್ದು. ಅದರ ಜೊತೆಗೆ ಏನು ಕೆಲವು ಭಾಗಗಳಲ್ಲಿ ಸರ್ಕಾರದ ಆಸ್ತಿ ಅಂದ್ರೆ ಹೇಳಿದ್ರೆ ಅದನ್ನ ಇವರ ಅಂದ್ರೆ ಕೆಲವರು ತಮ್ಮ ಹೆಸರಿಗೆ ಬದಲಾಯಿಸಿಕೊಂಡಿದ್ದರ ಆರೋಪದಲ್ಲಿ ಇವತ್ತು ಅಧಿಕಾರಿಗಳು ಸಹ ಇವತ್ತು ಇಲ್ಲಿ ಕಾರ್ಯಾಚರಣೆ ಮಾಡುವ ಮೂಲಕ ಎಲ್ಲವನ್ನೂ ತೆರವುಗೊಳಿಸಿರುವಂತದ್ದು ಮತ್ತೆ ಎಚ್ಚರಿಕೆ ಸಹ ಕೊಟ್ಟಿರುವಂತದ್ದು. ಕೋಲಾರ ತಹಶೀಲ್ದಾರ್ ನೈನಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ತೇರಹಳ್ಳಿ ಬೆಟ್ಟದ ಮೇಲೆ ಅಕ್ರಮ ಕಟ್ಟಡಗಳು, ಮನೆಗಳನ್ನ ತೆರವು ಮಾಡಿದ್ದಾರೆ. ಇನ್ನು ಅಕ್ರಮ ಚಟುವಟಿಕೆಗಳು ಹೆಚ್ಚಾದ ಹಿನ್ನೆಲೆ ಬೆಟ್ಟದ ಪವಿತ್ರತೆ ಕಾಪಾಡುವ ನಿಟ್ಟಿನಲ್ಲಿ ಸೂಚನಾ ಫಲಕಗಳನ್ನ ಬರೆಸಲಾಗುತ್ತಿದೆ. ಪಾಪರಾಜನಹಳ್ಳಿ ಮತ್ತೆ ಬೆಟ್ಟದ ಹೊಸಳ್ಳಿಯಲ್ಲಿ ನಮಗೆ ಒತ್ತುವರಿಗಳನ್ನ ಗುರುತಿಸಿದ್ವಿ. ಅವ್ರಿಗೆ ನಾವು ಸಾಕಷ್ಟು ಎಫ್ಐಆರ್ಗಳಾಗಿತ್ತು, ಕಾಷನ್ ಕೊಟ್ಟಿದ್ವಿ, ನೋಟಿಸ್ ಕೊಟ್ಟಿದ್ರು ಕೂಡ ಅದು ತೆರವಾಗಿರ್ಲಿಲ್ಲ. ಹಾಗಾಗಿ ಬೆಳಗ್ಗೆಯಿಂದ ಯಾರು ಅನ್ಆಥರೈಸ್ಡ್ ಆಗಿ ಕರೆಂಟ್ ಕನೆಕ್ಷನ್ ತಗೊಂಡು ಸ್ಟಾಲ್ ಇಟ್ಟಿದ್ವಿ ಅದನ್ನ ತೆರವು ಮಾಡಿದೀವಿ. ಆಮೇಲೆ ಪಂಚಾಯಿತಿಯಲ್ಲಿ ಖಾತೆಗಳಾಗಿದೆ ಅಂತ ಹೇಳಿ ಫೌಂಡೇಶನ್ ಮಾಡಿದ್ರು, ಅದನ್ನು ತೆರವು ಮಾಡಿ ಈಗ ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿ ಲೇಔಟ್ ಮಾಡಬೇಕು ಅಂತ ಹೇಳಿ ಸರ್ವೆ ನಂಬರ್ 48ರಲ್ಲಿ ಇದನ್ನು ಕೂಡ ಡೆಮಾಲಿಷ್ ಮಾಡಿದೀವಿ. ಬಟ್ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ವಿ ಮೊದ್ಲೇನೆ, ಹಾಗಾಗಿ ಅದೇ ತರ ಡಿಸ್ಟರ್ಬೆನ್ಸ್ ಇಲ್ಲ. ಜಿಲ್ಲಾಧಿಕಾರಿಗಳ ಅನುಮತಿ ಮೊದಲೇ ಪಡೆದಿದ್ವಿ. ಹಾಗಾಗಿ ಜಂಟಿ ಕಾರ್ಯಾಚರಣೆ ಮಾಡ್ಬಿಟ್ಟು ಈಗ ನಾವು ಕಂದಾಯ ಇಲಾಖೆಯಿಂದ ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ. ಕೋಲಾರದ ಕೆಂಚೇಗೌಡನ ಕೋಟೆ, ಹುಪ್ಪಳ್ಳಿ, ಹೊಸಳ್ಳಿ, ಬೆಟ್ಟದ ಹೊಸಳ್ಳಿ ಗ್ರಾಮಗಳ ಬಳಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಹಾಕಿದ ಕಾಂಪೌಂಡ್ ತೆರವುಗೊಳಿಸಿ ಕೇಸ್ ಹಾಕುವ ಎಚ್ಚರಿಕೆ ಕೂಡ ನೀಡಲಾಗಿದೆ. ತೆರವು ವೇಳೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದು ಗ್ರಾಮ ಪಂಚಾಯಿತಿಯಿಂದಲೇ ಹಕ್ಕುಪತ್ರ ನೀಡಿದ್ರು ಎಂದಿದ್ದಾರೆ. ನಾವು ಮನೆ ಇಲ್ಲ ಅಂತಂದ್ಬಿಟ್ಟು ಪಂಚಾಯತಿ ತಕ್ಕ ಹೋದ್ರಿ, ಅವರೇ ಮಂಡಲ್ ನಿಂಕ ಮಾಡ್ಕೊಟ್ರು, ಖಾತೆ ಮತ್ತೆ ಕಂದಾಯನೂರು ಕಟ್ಸ್ಕೊಂಡ್ರು. ಒಂದು ಅರ್ಜಿ ಹೋಗಿ ಹಾಕ್ಬಿಟ್ಟು ಬಂದು GPS ಕೂಡ ಮಾಡ್ಕೊಂಡ್ರು. GPS ಮಾಡಿ ಇವಾಗ ನಾವು ಕಟ್ಟಿದ್ದಾದ್ಮೇಲೆ ಪಾಯಗಿ ಎಲ್ಲ ಹಾಕೊಂಡಾದ್ಮೇಲೆ ರದ್ದು ಮಾಡಾಕಿದ್ದೀರಿ ಅಂತ ತಳ್ತಾವ್ರೆ. ಇರೋರ್ಗೂ ಒಂದೇ ಬೆಟ್ಟದ ಮೇಲೆ ಸುಮಾರು ಖಾತೆಗಳು, ಸುಮಾರು ಈ ಲೈನ್ ಅಲ್ಲೇ ಒಂದು 10 ಖಾತೆ 15 ಖಾತೆ ಅವರೇ ಮಾಡ್ಕೊಟ್ಟಿರೋದು. ಸುಮ್ನೆ ಏನು ಮಾಡ್ಕೊಟ್ಟಿಲ್ಲ ನಮ್ಗ, ಎಲ್ಲ ಪಿಡಿಯವರೇ ಮಾಡ್ಕೊಟ್ಟಿರೋದು. ನೋಡಿ ಇವಾಗ ಬಂದು ತಳ್ತಾವ್ರೆ. ಇರೋರ್ಗೂ ಒಂದೇ, ಇಲ್ದಿರೋರ್ಗೂ ಒಂದ್. ಇವಾಗ ಇರೋರು ಅಂತಂದ್ರೆ ದುಡ್ಡು ಕೊಟ್ಬಿಟ್ಟು ಇದ್ದ ಮಾಡ್ಬಿಡ್ತಾರೆ, ಇಲ್ದಿರೋರು ಹಿಂಗ್ ತಳ್ಳಾಕಂದ್ರೆ ಕಣ್ಣಾಗ ನೀರ್ ಹಾಕ್ಬೇಕಾರೆ ವಿನಃ ಇನ್ನೇನು ಇಲ್ಲ ನಮ್ಗ್ ಕೆಲ್ಸ. ಮಕ್ಕಳು ಮರಿ, ನನ್ 3 ಜನ ಮಕ್ಕಳು, ಸಾಲ ಸಂಕಟ ಮಾಡ್ಬಿಟ್ಟು ಮಕ್ಕಳು ನಮ್ಮ ಹತ್ರನು ಒಡವೆ ಏನು ಇಲ್ಲ. ನಾವು ಖುದ್ದಾಗ ಒಂದು ಮನೇನು ಸ್ವಂತ ಮನೆ ಇಲ್ಲ ನಮ್ಗ. ಒಟ್ನಲ್ಲಿ ಜೆಸಿಬಿ ಗರ್ಜನೆಯು ಬೆಟ್ಟದ ಮೇಲಿನ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಹಾಕಿದೆ. ಆದ್ರೆ ಇಲ್ಲಿ ನಿವಾಸಿಗಳಿಗೆ ನಿಜವಾಗ್ಲೂ ಗ್ರಾಮ ಪಂಚಾಯಿತಿಯಿಂದ ಹಕ್ಕುಪತ್ರ ನೀಡಿದ್ರಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಕೋಲಾರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಬೆಟ್ಟ. ಆದ್ರೆ ಆ ಬೆಟ್ಟದಲ್ಲಿ ಕಳೆದ ಹಲವು ವರ್ಷಗಳಿಂದ ನಡೀತಾ ಇದ್ದಂತೆ ಕಂದಾಯ ಭೂಮಿ ಒತ್ತುವರಿ ಅಕ್ರಮ ಚಟುವಟಿಕೆಗೆ ಕಡಿವಾಣ ಹಾಕಬೇಕು ಅಂತ ಕಂದಾಯ ಇಲಾಖೆ ಆಪರೇಷನ್ ಹಿಲ್ ಕಾರ್ಯಾಚರಣೆಯನ್ನ ನಡೆಸಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ತೇರಹಳ್ಳಿ ಬೆಟ್ಟದಲ್ಲಿ ಜೆಸಿಬಿಗಳ ಗರ್ಜನೆ, ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ. ಕೋಲಾರ ನಗರಕ್ಕೆ ಹೊಂದಿಕೊಂಡಂತೆ ತೇರಹಳ್ಳಿ ಬೆಟ್ಟದಲ್ಲಿ ಜೆಸಿಬಿಗಳು ಗರ್ಜಿಸಿವೆ. ಯಾಕಂದ್ರೆ ತೇರಹಳ್ಳಿ ಬೆಟ್ಟದಲ್ಲಿ ಹೊಸ ಹೊಸ ಬಡಾವಣೆಗಳು ತಲೆ ಎತ್ತಿವೆ. ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಬೆಟ್ಟದ ಮೇಲೆ ಭೂಮಿಯ ಬೆಲೆ ಗಗನಕ್ಕೇರಿದೆ. ಈ ನಿಟ್ಟಿನಲ್ಲಿ ಬೆಟ್ಟದ ಮೇಲಿರುವಂತಹ ಕಂದಾಯ ಭೂಮಿ, ಅರಣ್ಯ ಇಲಾಖೆಯ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗುತ್ತಿದೆ ಅಂತ ತಹಶೀಲ್ದಾರ್ಗೆ ಅಲ್ಲಿನ ಜನ ದೂರು ನೀಡಿದ್ದಾರೆ. ತೇರಹಳ್ಳಿ ಬೆಟ್ಟದಲ್ಲಿ ಬರುವಂತಹ 7 ಗ್ರಾಮಗಳಲ್ಲಿ ಇವತ್ತು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ನೋಡಬಹುದು. ಇಲ್ಲಿ ಹಾಕಿದ್ದಂತಹ ಏನು ಪಾಯ ಸಹ ಇವತ್ತು ತೆರವು ಮಾಡಿರುವಂತದ್ದು. ಅದರ ಜೊತೆಗೆ ಏನು ಕೆಲವು ಭಾಗಗಳಲ್ಲಿ ಸರ್ಕಾರದ ಆಸ್ತಿ ಅಂದ್ರೆ ಹೇಳಿದ್ರೆ ಅದನ್ನ ಇವರ ಅಂದ್ರೆ ಕೆಲವರು ತಮ್ಮ ಹೆಸರಿಗೆ ಬದಲಾಯಿಸಿಕೊಂಡಿದ್ದರ ಆರೋಪದಲ್ಲಿ ಇವತ್ತು ಅಧಿಕಾರಿಗಳು ಸಹ ಇವತ್ತು ಇಲ್ಲಿ ಕಾರ್ಯಾಚರಣೆ ಮಾಡುವ ಮೂಲಕ ಎಲ್ಲವನ್ನೂ ತೆರವುಗೊಳಿಸಿರುವಂತದ್ದು ಮತ್ತೆ ಎಚ್ಚರಿಕೆ ಸಹ ಕೊಟ್ಟಿರುವಂತದ್ದು. ಕೋಲಾರ ತಹಶೀಲ್ದಾರ್ ನೈನಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ತೇರಹಳ್ಳಿ ಬೆಟ್ಟದ ಮೇಲೆ ಅಕ್ರಮ ಕಟ್ಟಡಗಳು, ಮನೆಗಳನ್ನ ತೆರವು ಮಾಡಿದ್ದಾರೆ. ಇನ್ನು ಅಕ್ರಮ ಚಟುವಟಿಕೆಗಳು ಹೆಚ್ಚಾದ ಹಿನ್ನೆಲೆ ಬೆಟ್ಟದ ಪವಿತ್ರತೆ ಕಾಪಾಡುವ ನಿಟ್ಟಿನಲ್ಲಿ ಸೂಚನಾ ಫಲಕಗಳನ್ನ ಬರೆಸಲಾಗುತ್ತಿದೆ. ಪಾಪರಾಜನಹಳ್ಳಿ ಮತ್ತೆ ಬೆಟ್ಟದ ಹೊಸಳ್ಳಿಯಲ್ಲಿ ನಮಗೆ ಒತ್ತುವರಿಗಳನ್ನ ಗುರುತಿಸಿದ್ವಿ. ಅವ್ರಿಗೆ ನಾವು ಸಾಕಷ್ಟು ಎಫ್ಐಆರ್ಗಳಾಗಿತ್ತು, ಕಾಷನ್ ಕೊಟ್ಟಿದ್ವಿ,
ನೋಟಿಸ್ ಕೊಟ್ಟಿದ್ರು ಕೂಡ ಅದು ತೆರವಾಗಿರ್ಲಿಲ್ಲ. ಹಾಗಾಗಿ ಬೆಳಗ್ಗೆಯಿಂದ ಯಾರು ಅನ್ಆಥರೈಸ್ಡ್ ಆಗಿ ಕರೆಂಟ್ ಕನೆಕ್ಷನ್ ತಗೊಂಡು ಸ್ಟಾಲ್ ಇಟ್ಟಿದ್ವಿ ಅದನ್ನ ತೆರವು ಮಾಡಿದೀವಿ. ಆಮೇಲೆ ಪಂಚಾಯತಿಯಲ್ಲಿ ಖಾತೆಗಳಾಗಿದೆ ಅಂತ ಹೇಳಿ ಫೌಂಡೇಶನ್ ಮಾಡಿದ್ರು, ಅದನ್ನು ತೆರವು ಮಾಡಿ ಈಗ ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿ ಲೇಔಟ್ ಮಾಡಬೇಕು ಅಂತ ಹೇಳಿ ಸರ್ವೆ ನಂಬರ್ 48ರಲ್ಲಿ ಇದನ್ನು ಕೂಡ ಡೆಮಾಲಿಷ್ ಮಾಡಿದೀವಿ. ಬಟ್ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ವಿ ಮೊದ್ಲೇನೆ, ಹಾಗಾಗಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಇಲ್ಲ. ಜಿಲ್ಲಾಧಿಕಾರಿಗಳ ಅನುಮತಿ ಮೊದಲೇ ಪಡೆದಿದ್ವಿ. ಹಾಗಾಗಿ ಜಂಟಿ ಕಾರ್ಯಾಚರಣೆ ಮಾಡ್ಬಿಟ್ಟು ಈಗ ನಾವು ಕಂದಾಯ ಇಲಾಖೆಯಿಂದ ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ. ಕೋಲಾರದ ಕೆಂಚೇಗೌಡನ ಕೋಟೆ, ಹುಪ್ಪಳ್ಳಿ, ಹೊಸಳ್ಳಿ, ಬೆಟ್ಟದ ಹೊಸಳ್ಳಿ ಗ್ರಾಮಗಳ ಬಳಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಹಾಕಿದ ಕಾಂಪೌಂಡ್ ತೆರವುಗೊಳಿಸಿ ಕೇಸ್ ಹಾಕುವ ಎಚ್ಚರಿಕೆ ಕೂಡ ನೀಡಲಾಗಿದೆ. ತೆರವು ವೇಳೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದು ಗ್ರಾಮ ಪಂಚಾಯಿತಿಯಿಂದಲೇ ಹಕ್ಕುಪತ್ರ ನೀಡಿದ್ರು ಎಂದಿದ್ದಾರೆ. ನಾವು ಮನೆ ಇಲ್ಲ ಅಂತಂದ್ಬಿಟ್ಟು ಪಂಚಾಯತಿ ತಕ್ಕ ಹೋದ್ರಿ, ಅವರೇ ಮಂಡಲ್ ನಿಂಕ ಮಾಡ್ಕೊಟ್ರು, ಖಾತೆ ಮತ್ತೆ ಕಂದಾಯನೂ ಕಟ್ಸ್ಕೊಂಡ್ರು. ಮತ್ತೆ ಅರ್ಜಿ ಹೋಗಿ ಹಾಕ್ಬಿಟ್ಟು ಬಂದು GPS ಕೂಡ ಮಾಡ್ಕೊಂಡ್ರು. GPS ಮಾಡಿ ಇವಾಗ ನಾವು ಕಟ್ಟಿದ್ದಾದ್ಮೇಲೆ ಪಾಯಗಿ ಎಲ್ಲ ಹಾಕೊಂಡಾದ್ಮೇಲೆ ರದ್ದು ಮಾಡಾಕಿದ್ದೀರಿ ಅಂತ ತಳ್ತಾವ್ರೆ. ಇರೋರ್ಗೂ ಒಂದೇ ಬೆಟ್ಟದ ಮೇಲೆ ಸುಮಾರು ಖಾತೆಗಳು, ಸುಮಾರು ಈ ಲೈನ್ ಅಲ್ಲೇ 10 ಖಾತೆ 15 ಖಾತೆ ಅವರೇ ಮಾಡ್ಕೊಟ್ಟಿರೋದು. ಸುಮ್ನೆ ಏನು ಮಾಡ್ಕೊಟ್ಟಿಲ್ಲ ನಮ್ಗ, ಎಲ್ಲ ಪಿಡಿಯವರೇ ಮಾಡ್ಕೊಟ್ಟಿರೋದು. ನೋಡಿ ಇವಾಗ ಬಂದು ತೊಳ್ತಾರೆ. ಇರೋರ್ಗೂ ಒಂದೇ, ಇಲ್ದಿರೋರ್ಗೂ ಒಂದ್. ಇವಾಗ ಇರೋರು ಅಂತಂದ್ರೆ ದುಡ್ಡು ಕೊಟ್ಬಿಟ್ಟು ಇದ್ದ ಮಾಡ್ಬಿಡ್ತಾರೆ, ಇಲ್ದಿರೋರು ಹಿಂಗ್ ತಳ್ಳಾಕಂದ್ರೆ ಕಣ್ಣಾಗ ನೀರ್ ಹಾಕ್ಬೇಕಾರೆ ವಿನಃ ಇನ್ನೇನು ಇಲ್ಲ ನಮ್ಗ್ ಕೆಲ್ಸ. ಮಕ್ಕಳು ಮರಿ, ನನ್ಗೆ 3 ಜನ ಮಕ್ಕಳು, ಸಾಲ ಸಂಕಟ ಮಾಡ್ಬಿಟ್ಟು ಮಕ್ಕಳು ನಮ್ಮ ಹತ್ರನು ಒಡವೆ ಏನು ಇಲ್ಲ. ನಾವು ಖುದ್ದಾಗ ಒಂದು ಮನೇನು ಸ್ವಂತ ಮನೆ ಇಲ್ಲ ನಮ್ಗ. ಒಟ್ನಲ್ಲಿ ಜೆಸಿಬಿ ಗರ್ಜನೆಯು ಬೆಟ್ಟದ ಮೇಲಿನ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಹಾಕಿದೆ. ಆದರೆ ಇಲ್ಲಿ ನಿವಾಸಿಗಳಿಗೆ ನಿಜವಾಗ್ಲೂ ಗ್ರಾಮ ಪಂಚಾಯಿತಿಯಿಂದ ಹಕ್ಕುಪತ್ರ ನೀಡಿದ್ರಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಕೋಲಾರಕ್ಕೆ ಹೊಂದಿಕೊಂಡಂತೆ ಇರುವಂತ ಬೆಟ್ಟ. ಆದ್ರೆ ಆ ಬೆಟ್ಟದಲ್ಲಿ ಕಳೆದ ಹಲವು ವರ್ಷಗಳಿಂದ ನಡೀತಾ ಇದ್ದಂತೆ ಕಂದಾಯ ಭೂಮಿ ಒತ್ತುವರಿ ಅಕ್ರಮ ಚಟುವಟಿಕೆಗೆ ಕಡಿವಾಣ ಹಾಕಬೇಕು ಅಂತ ಕಂದಾಯ ಇಲಾಖೆ ಆಪರೇಷನ್ ಹಿಲ್ ಕಾರ್ಯಾಚರಣೆಯನ್ನ ನಡೆಸಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ತೇರಹಳ್ಳಿ ಬೆಟ್ಟದಲ್ಲಿ ಜೆಸಿಬಿಗಳ ಗರ್ಜನೆ, ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ. ಕೋಲಾರ ನಗರಕ್ಕೆ ಹೊಂದಿಕೊಂಡಂತೆ ತೇರಹಳ್ಳಿ ಬೆಟ್ಟದಲ್ಲಿ ಜೆಸಿಬಿಗಳು ಗರ್ಜಿಸಿವೆ. ಯಾಕಂದ್ರೆ ತೇರಹಳ್ಳಿ ಬೆಟ್ಟದಲ್ಲಿ ಹೊಸ ಹೊಸ ಬಡಾವಣೆಗಳು ತಲೆ ಎತ್ತಿವೆ. ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಬೆಟ್ಟದ ಮೇಲೆ ಭೂಮಿಯ ಬೆಲೆ ಗಗನಕ್ಕೇರಿದೆ. ಈ ನಿಟ್ಟಿನಲ್ಲಿ ಬೆಟ್ಟದ ಮೇಲಿರುವಂತಹ ಕಂದಾಯ ಭೂಮಿ, ಅರಣ್ಯ ಇಲಾಖೆಯ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗುತ್ತಿದೆ ಅಂತ ತಹಶೀಲ್ದಾರ್ಗೆ ಅಲ್ಲಿನ ಜನ ದೂರು ನೀಡಿದ್ದಾರೆ. ತೇರಹಳ್ಳಿ ಬೆಟ್ಟದಲ್ಲಿ ಬರುವಂತಹ 7 ಗ್ರಾಮಗಳಲ್ಲಿ ಇವತ್ತು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ನೋಡಬಹುದು. ಇಲ್ಲಿ ಹಾಕಿದಂತಹ ಏನು ಪಾಯ ಸಹ ಇವತ್ತು ತೆರವು ಮಾಡಿರುವಂತದ್ದು. ಅದ್ರ ಜೊತೆಗೆ ಏನು ಕೆಲವು ಭಾಗಗಳಲ್ಲಿ ಸರ್ಕಾರದ ಆಸ್ತಿ ಅಂದ್ರೆ ಹೇಳಿದ್ರೆ ಅದನ್ನ ಇವರ ಅಂದ್ರೆ ಕೆಲವರು ತಮ್ಮ ಹೆಸರಿಗೆ ಬದಲಾಯಿಸಿಕೊಂಡಿದ್ದರ ಆರೋಪದಲ್ಲಿ ಇವತ್ತು ಅಧಿಕಾರಿಗಳು ಸಹ ಇವತ್ತು ಇಲ್ಲಿ ಕಾರ್ಯಾಚರಣೆ ಮಾಡುವ ಮೂಲಕ ಎಲ್ಲವನ್ನೂ ತೆರವುಗೊಳಿಸಿರುವಂತದ್ದು ಮತ್ತೆ ಎಚ್ಚರಿಕೆ ಸಹ ಕೊಟ್ಟಿರುವಂತದ್ದು. ಕೋಲಾರ ತಹಶೀಲ್ದಾರ್ ನೈನಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ತೇರಹಳ್ಳಿ ಬೆಟ್ಟದ ಮೇಲೆ ಅಕ್ರಮ ಕಟ್ಟಡಗಳು, ಮನೆಗಳನ್ನ ತೆರವು ಮಾಡಿದ್ದಾರೆ. ಇನ್ನು ಅಕ್ರಮ ಚಟುವಟಿಕೆಗಳು ಹೆಚ್ಚಾದ ಹಿನ್ನೆಲೆ ಬೆಟ್ಟದ ಪವಿತ್ರತೆ ಕಾಪಾಡುವ ನಿಟ್ಟಿನಲ್ಲಿ ಸೂಚನಾ ಫಲಕಗಳನ್ನ ಬರೆಸಲಾಗುತ್ತಿದೆ. ಪಾಪರಾಜ್ನಲ್ಲಿ ಮತ್ತೆ ಬೆಟ್ಟದೋಸಳ್ಳಿಯಲ್ಲಿ ನಮ್ಗೆ ಒತ್ತುವರಿಗಳನ್ನ ಗುರುತಿಸಿದ್ವಿ. ಅವ್ರಿಗೆ ನಾವು ಸಾಕಷ್ಟು FIR ಗಳಾಗಿತ್ತು, ಕಾಷನ್ ಕೊಟ್ಟಿದ್ವಿ, ನೋಟಿಸ್ ಕೊಟ್ಟಿದ್ರು ಕೂಡ ಅದು ತೆರವಾಗಿರ್ಲಿಲ್ಲ. ಹಾಗಾಗಿ ಬೆಳಗ್ಗೆಯಿಂದ ಯಾರು ಅನ್ಆಥರೈಸ್ಡ್ ಆಗಿ ಕರೆಂಟ್ ಕನೆಕ್ಷನ್ ತಗೊಂಡು ಸ್ಟಾಲ್ ಇಟ್ಟಿದ್ವಿ ಅದನ್ನ ತೆರವು ಮಾಡಿದೀವಿ. ಆಮೇಲೆ ಪಂಚಾಯತಿಯಲ್ಲಿ ಖಾತೆಗಳಾಗಿದೆ ಅಂತ ಹೇಳಿ ಫೌಂಡೇಶನ್ ಮಾಡಿದ್ರು, ಅದನ್ನು ತೆರವು ಮಾಡಿ ಈಗ ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿ ಲೇಔಟ್ ಮಾಡಬೇಕು ಅಂತ ಹೇಳಿ ಸರ್ವೆ ನಂಬರ್ 48ರಲ್ಲಿ ಇದನ್ನು ಕೂಡ ಡೆಮಾಲಿಷ್ ಮಾಡಿದೀವಿ. ಬಟ್ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ವಿ ಮೊದ್ಲೇನೆ, ಹಾಗಾಗಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಇಲ್ಲ. ಜಿಲ್ಲಾಧಿಕಾರಿಗಳ ಅನುಮತಿ ಮೊದಲೇ ಪಡೆದಿದ್ವಿ. ಹಾಗಾಗಿ ಜಂಟಿ ಕಾರ್ಯಾಚರಣೆ ಮಾಡ್ಬಿಟ್ಟು ಈಗ ನಾವು ಕಂದಾಯ ಇಲಾಖೆಯಿಂದ ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ. ಕೋಲಾರದ ಕೆಂಚೇಗೌಡನ ಕೋಟೆ, ಹುಪ್ಪಳ್ಳಿ, ಹೊಸಳ್ಳಿ, ಬೆಟ್ಟದ ಹೊಸಳ್ಳಿ ಗ್ರಾಮಗಳ ಬಳಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಹಾಕಿದ ಕಾಂಪೌಂಡ್ ತೆರವುಗೊಳಿಸಿ ಕೇಸ್ ಹಾಕುವ ಎಚ್ಚರಿಕೆ ಕೂಡ ನೀಡಲಾಗಿದೆ. ತೆರವು ವೇಳೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದು ಗ್ರಾಮ ಪಂಚಾಯಿತಿಯಿಂದಲೇ ಹಕ್ಕುಪತ್ರ ನೀಡಿದ್ರು ಎಂದಿದ್ದಾರೆ. ನಾವು ಮನೆ ಇಲ್ಲ ಅಂತಂದ್ಬಿಟ್ಟು ಪಂಚಾಯತಿ ತಕ್ಕ ಹೋದ್ರಿ, ಅವರೇ ಮಂಡಲ್ ನಿಂಕ ಮಾಡ್ಕೊಟ್ರು, ಖಾತೆ ಮತ್ತೆ ಕಂದಾಯನೂ ಕಟ್ಸ್ಕೊಂಡ್ರು. ಬಂದು ಅರ್ಜಿ ಹೋಗಿ ಹಾಕ್ಬಿಟ್ಟು ಬಂದು GPS ಕೂಡ ಮಾಡ್ಕೊಂಡ್ರು. GPS ಮಾಡಿ ಇವಾಗ ನಾವು ಕಟ್ಟಿದ್ದಾದ್ಮೇಲೆ ಪಾಯಗಿ ಎಲ್ಲ ಹಾಕೊಂಡಾದ್ಮೇಲೆ ರದ್ದು ಮಾಡಾಕಿದ್ದೀರಿ ಅಂತ ತಳ್ತಾವ್ರೆ. ಇರೋರ್ಗೂ ಒಂದೇ ಬೆಟ್ಟದ ಮೇಲೆ ಸುಮಾರು ಖಾತೆಗಳು, ಸುಮಾರು ಈ ಲೈನ್ ಅಲ್ಲೇ 10 ಖಾತೆ 15 ಖಾತೆ ಅವರೇ ಮಾಡ್ಕೊಟ್ಟಿರೋದು. ಸುಮ್ನೆ ಏನು ಮಾಡ್ಕೊಟ್ಟಿಲ್ಲ ನಮ್ಗ, ಎಲ್ಲ ಪಿಡಿಯವರೇ ಮಾಡ್ಕೊಟ್ಟಿರೋದು. ನೋಡಿ ಇವಾಗ ಬಂದು ತೊಳ್ತಾರೆ. ಇರೋರ್ಗೂ ಒಂದೇ, ಇಲ್ದಿರೋರ್ಗೂ ಒಂದ್. ಇವಾಗ ಇರೋರು ಅಂತಂದ್ರೆ ದುಡ್ಡು ಕೊಟ್ಬಿಟ್ಟು ಇದ್ದ ಮಾಡ್ಬಿಡ್ತಾರೆ, ಇಲ್ದಿರೋರು ಹಿಂಗ್ ತಳ್ಳಾಕಂದ್ರೆ ಕಣ್ಣಾಗ ನೀರ್ ಹಾಕ್ಬೇಕಾರೆ ವಿನಃ ಇನ್ನೇನು ಇಲ್ಲ ನಮ್ಗ್ ಕೆಲ್ಸ. ಮಕ್ಕಳು ಮರಿ, ನನ್ಗೆ 3 ಜನ ಮಕ್ಕಳು, ಸಾಲ ಸಂಕಟ ಮಾಡ್ಬಿಟ್ಟು ಮಕ್ಕಳು ನಮ್ಮ ಹತ್ರನು ಒಡವೆ ಏನು ಇಲ್ಲ. ನಾವು ಖುದ್ದಾಗ ಒಂದು ಮನೇನು ಸ್ವಂತ ಮನೆ ಇಲ್ಲ ನಮ್ಗ. ಒಟ್ನಲ್ಲಿ ಜೆಸಿಬಿ ಗರ್ಜನೆಯು ಬೆಟ್ಟದ ಮೇಲಿನ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಹಾಕಿದೆ. ಆದರೆ ಇಲ್ಲಿ ನಿವಾಸಿಗಳಿಗೆ ನಿಜವಾಗ್ಲೂ ಗ್ರಾಮ ಪಂಚಾಯಿತಿಯಿಂದ ಹಕ್ಕುಪತ್ರ ನೀಡಿದ್ರಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿದೆ.
ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.